ಬೆಂಗಳೂರಿನ ಬ್ಯಾಚುಲರ್ ಉದ್ಯೋಗಿಗಳೇ ಈ ಸುದ್ದಿ ನೀವು ನೋಡಲೇಬೇಕು. ಕಾಲೇಜು ವಿದ್ಯಾರ್ಥಿಗಳೇ ಮಿಸ್ ಮಾಡದೆ ನೀವು ಈ ಸ್ಟೋರಿ ನೋಡಿ. ಪಿಜಿಯನ್ನೇ ಅವಲಂಬಿಸಿರೋ ಯುವತಿಯರಿಗಂತೂ ಇದು ಶಾಕಿಂಗ್ ನ್ಯೂಸ್. ಬೆಂಗಳೂರಿನ ಬ್ಯಾಚುಲರ್ ಉದ್ಯೋಗಿಗಳೇ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಕಾಲೇಜು ವಿದ್ಯಾರ್ಥಿಗಳಂತೂ ಮಿಸ್ ಮಾಡದೆ ನೀವು ಈ ಸ್ಟೋರಿ ನೋಡಿ. ಪಿಜಿಯನ್ನೇ ಅವಲಂಬಿಸಿರೋ ಯುವತಿಯರಿಗಂತೂ ಈಗ ಒಂದು ಶಾಕಿಂಗ್ ನ್ಯೂಸ್ ಬಂದಿರುವಂತದ್ದು. ಸದ್ಯದಲ್ಲೇ ಪಿಜಿ ಬಾಡಿಗೆ ದರ ಏರಿಕೆಯಾಗುತ್ತೆ, ಹುಷಾರ್. ನಿಮ್ಮ ಮಂತ್ಲಿ ಬಜೆಟ್ನಲ್ಲಿ ಪಿಜಿ ರೆಂಟ್ ಅಮೌಂಟ್ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. 5% ದರ ಏರಿಸಲು ಪಿಜಿ ಅಸೋಸಿಯೇಷನ್ ಈಗಾಗಲೇ ಚಿಂತನೆಯನ್ನ ನಡೆಸಿದೆ ಎನ್ನುವ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. 3-4 ದಿನಗಳಲ್ಲಿ ಪಿಜಿ ಮಾಲೀಕರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಮಾಲೀಕರ ಜೊತೆ ಸಭೆಯನ್ನ ನಡೆಸಲಿರುವ ಅಸೋಸಿಯೇಷನ್ ಸಭೆ ನಡೆಸಿದ ಬಳಿಕ ಪಿಜಿ ಬಾಡಿಗೆ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ದೂರದ ಊರಿನಿಂದ ಬಂದು ಬೆಂಗಳೂರಿನಲ್ಲಿ ಒಂದು ನೆಲೆಗೆ ಇರುವಂತಹ ಜಾಗ ಅಂತ ಅಂದ್ರೆ ಅದು ಪಿಜಿ. ಈಗ ನೋಡ್ತಾ ಇದ್ರೆ ಪಿಜಿಯಲ್ಲಿ ರೆಂಟ್ ಅಮೌಂಟ್ ಜಾಸ್ತಿ ಮಾಡುವ ಒಂದು ಚಿಂತನೆಯನ್ನ ನಡೆಸಿದ್ದಾರೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಏನು ಜನಜೀವನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬೆಲೆ ಏರಿಕೆಯ ಬಿಸಿ ಪ್ರತಿಯೊಬ್ಬರಿಗೂ ಕೂಡ ತಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿದಿನ ಇವತ್ತು ವಾಟರ್ ಸಪ್ಲೈ, ಎಲೆಕ್ಟ್ರಿಕಲ್ ಬಿಲ್ ಆಗಿರ್ಬೋದು, ದಿನಸಿ ಪದಾರ್ಥಗಳಾಗಿರ್ಬೋದು, ಆಮೇಲೆ ಪ್ರತಿ ಈ ಸಾರಿ ತಿಂಗಳು ವರ್ಷಕ್ಕೆ ಒಮ್ಮೆ ಬಿಲ್ಡಿಂಗ್ ಮಾಲೀಕರು ಕೂಡ ಬಿಲ್ಡಿಂಗಿನ ಒಂದು ರೆಂಟ್ ಅನ್ನು ರಿವೈಸ್ ಮಾಡ್ತಕ್ಕಂಥದ್ದು ವಾಡಿಕೆಯಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕಳೆದ 4-6 ವರ್ಷಗಳಿಂದ ಪಿಜಿಯಲ್ಲಿ ಇರ್ತಕ್ಕಂಥ ವಾಸಿಗಳಿಗೆ ಏನು ಪಿಜಿ ಫೀಸ್ ಇತ್ತು ಯಾವುದು ಕೂಡ ಅಷ್ಟಾಗಿ ಜಾಸ್ತಿ ಮಾಡಿರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಈಗ ಬರ್ತಕ್ಕಂಥವರಿಗೆ ಆ ಒಂದು ಬೆಲೆ ಏರಿಕೆಯ ಅನುಗುಣವಾಗಿ ಅಲ್ಪ ಸ್ವಲ್ಪ ಪಿಜಿಯ ದರದಲ್ಲಿ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಚಿಂತನೆ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಸಭೆ ಕರೆಯೋದ್ರ ಮುಖಾಂತರವಾಗಿ, ಯಾಕಂದ್ರೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂದ್ರೆ ಇವತ್ತಿನ ರೇಟಿಗೆ ಅನುಗುಣವಾಗಿ ನಾವು ಕೂಡ ಒಂದು ಬೆಲೆಯ ಏರಿಕೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇದು ಒಂದು ಚಿಂತನೆ ನಡೀತಾ ಇದೆ. ಸೊ ಈ ಒಂದು ವಿಚಾರವಾಗಿ ಮುಂದಿನ ಸಭೆಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ತಾವು ಇದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ.